ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ತಮ್ಬ್ಲೇನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಲೈವಲ್ಲಿ ಮಕ್ಕಳನ್ನ ತೋರಿಸ್ಕೊಂಡು ಲೈವ್ ಮಾಡೋದು ಅಂದರೆ ಅದು ಸೇಫ್ ಇಲ್ವಾ, ಅಂದರೆ ತೋರಿಸ್ಬಾರ್ದಾ? ಇವಾಗ ಇದಕ್ಕೂ ನಮಗೆ ಒಂದು ಪ್ರಶ್ನೆ ಬಂದಿದೆ ಲೈವಲ್ಲಿ. ಶಿವೋಮ್ ಅವರೇ ಹಾಕಿರೋದು. ಯಾವ ಥರ ಏನು ಹಾಕಿದ್ದಾರೆ ಅಂದರೆ, ಚಿಕ್ಕ ಮಕ್ಕಳನ್ನು ಲೈವ್ನಲ್ಲಿ ತೋರಿಸಬಹುದಾ, ಅಂದರೆ ಚಿಕ್ಕ ಮಕ್ಕಳ ಲೈವಲ್ಲಿ ತೋರಿಸ್ಬೋದಾ? ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ಚಿಕ್ಕ ಮಕ್ಕಳು ತೋರಿಸ್ತಾರೆ, ಚಿಕ್ಕ ಮಕ್ಕಳು ವಾಯ್ಸ್ ಬರುತ್ತೆ, ಪ್ರಾಬ್ಲಮ್ ಆಗುತ್ತೆ ಲೈವ್ ಮಾಡಬೇಕಾದ್ರೆ. ಅವ್ರ ವಾಯ್ಸ್ ಬಂದರೆ ಸಾಕು, ಏನೋ ಲೈವ್ ಏನೋ ಸ್ಟಾಪ್ ಆಗೋಗುತ್ತಂತೆ ತುಂಬ ಜನ ಲೈವಲ್ಲಿ ಹೇಳಿದ್ದಾರೆ. ಆದರೆ ನಮಗೆ ಯಾವತ್ತೂ ಆ ಥರ ಆಗಿಲ್ಲ. ಅದನ್ನು ಹಾಕಿದ್ದಾರೆ. ಚಿಕ್ಕ ಮಕ್ಕಳನ್ನು ಲೈವಲ್ಲಿ ತೋರಿಸಬಹುದಾ? ಕೆಲವರು ಲೈವಲ್ಲಿ ತೋರಿಸುವಂತಿಲ್ಲ ಎನ್ನುತ್ತಾರೆ. ಅಂದರೆ ಒಬ್ಬೊಬ್ಬರು ಹೇಳ್ತಾರೆ ಚಿಕ್ಕ ಮಕ್ಕಳನ್ನ ತೋರಿಸಬಾರ್ದು ಅಂತ. ಯಾವುದು ಸರಿ? ಒಂದು ವೇಳೆ ತೋರಿಸುವಂತಿಲ್ಲ ಎಂದರೆ ಯಾವ ಕಾರಣಕ್ಕೆ ಮಕ್ಕಳನ್ನು ತೋರಿಸಬಾರದು? ಯೂಟ್ಯೂಬ್ ಯಾವ ನಿಯಮ ಹಾಗೆ ಹೇಳುತ್ತದೆ ಅಂತ ಶಿವೋಮ್ ಅವರೇ ಹಾಕಿರೋದು. ಮಕ್ಕಳನ್ನ ಏನಕ್ಕೆ ತೋರಿಸ್ಬಾರ್ದು ಅಂದರೆ, ಇವಾಗ 13 ವರ್ಷಕ್ಕಿಂತ ಒಳಗಡೆ ಮಕ್ಕಳನ್ನ, ಅಂದರೆ 13 ವರ್ಷಕ್ಕಿಂತ ಒಳಗಡೆ ಮಕ್ಕಳನ್ನ ತೋರಿಸೋ ಹಾಗಿಲ್ಲ ಅಂತ OIT ರೂಲ್ಸ್ ಐತೆ. ಅಷ್ಟು ಚಿಕ್ಕ ಮಕ್ಕಳನ್ನ ತೋರಿಸೋ ಹಾಗಿಲ್ಲ ಅಂತ. ಅಂದರೆ ಇವಾಗ 13 ವರ್ಷಕ್ಕಿಂತ ಒಳಗಡೆ ಮಕ್ಕಳು ಲೈವ್ ಆಗಲಿ ಇಲ್ಲ ವೀಡಿಯೋಸ್ ಆಗಲಿ ಮಾಡುವಂತಿಲ್ಲ ಅಂತ, ಅಂದರೆ ಒಂದು ಇದೈತೆ, ರೂಲ್ಸ್ ಐತೆ ಯೂಟ್ಯೂಬಲ್ಲಿ. ಅಕಸ್ಮಾತ್ ಮಾಡ್ತೀವಿ ಅಂದರೆ ಅವ್ರ ಜೊತೆ ಪೇರೆಂಟ್ಸ್ ಇರಬೇಕು, ಒಬ್ಬರೇ ಮಕ್ಕಳನ್ನ ತೋರಿಸ್ಬಾರ್ದು. ಅವಾಗ ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಕಮ್ಯುನಿಟಿ ಏನೋ ಬರುತ್ತಲ್ಲ, ಕಮ್ಯುನಿಟಿ ಗೈಡ್ಲೈನ್ಸು, ಇಲ್ಲಾಂದರೆ ಏನು ಕಾಪಿ ಸ್ಟ್ರೈಕು ಏನಾರು ಆ ಥರ ಬಂದುಬಿಡ್ತದೆ. ಅಕಸ್ಮಾತ್ ನೀವು ಮಕ್ಕಳನ್ನ ತೋರಿಸ್ತೀವಿ ಅಂದರೆ ನೀವು ಜೊತೇಲಿರ್ರಿ, ನೀವು ಜೊತೇಲಿ ಇದ್ಕೊಂಡು ಮಕ್ಕಳನ್ನ ತೋರಿಸ್ಬೋದು. ಆವಾಗ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಯಾಕೆ ಅಂದರೆ, ನಾನೇ ಲೈವ್ ಮಾಡಬೇಕಾದ್ರೆ ಒಂದು ಸಲ ಚಿಕ್ಕ ಮಗು, ಇನ್ನೂ ಒಂದು 8-9 ತಿಂಗಳು ಮಗುನ ನಾನೇ ಲೈವಲ್ಲಿ ತೋರಿಸಿದ್ದೀನಿ. ನಮ್ಗೆ ಯಾವುದೂ ಪ್ರಾಬ್ಲಮ್ ಬಂದಿಲ್ಲ. ಅಕಸ್ಮಾತ್ ಚಿಕ್ಕ ಮಗುನ ಒಬ್ಬರನ್ನ ತೋರಿಸಿದ್ರೆ ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಚಾನಲ್ ಡಿಲೀಟ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ಡೇನೇ ಆ ಚಾನಲೇ ಇರೋದಿಲ್ಲ, ಆ ಥರ ಆಗೋಯ್ತದೆ. ಅದಕ್ಕೆ ನೀವೇನಾದರೂ ಮಕ್ಕಳನ್ನ ತೋರಿಸ್ತೀವಿ ಅಂದರೆ ನೀವು ಜೊತೇಲಿರ್ರಿ, ಆವಾಗ ನಿಮ್ಮ ಚಾನಲ್ಗೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಆಮೇಲೆ ಇನ್ನೊಂದು, ಮಕ್ಕಳನ್ನ ಏನಕ್ಕೆ ತೋರಿಸ್ಬಾರ್ದು ಅಂದರೆ, ವ್ಯೂಗೋಸ್ಕರ ಮಕ್ಕಳಿಗೆ ಹಿಂಸೆ ಕೊಡೋದು, ಮಕ್ಳಿಗೆ ಹೊಡೆಯೋದು, ಆಮೇಲೆ ಮಕ್ಳ ಹತ್ರ ಕೆಲಸ ಮಾಡಿಸೋದು. ಚಿಕ್ಕ ಮಕ್ಳ ಹತ್ರ ಇವಾಗ ಒಂದು 7-8 ವರ್ಷ ಆದರೆ ಮಕ್ಕಳೆಲ್ಲ ಕೆಲಸ ಮಾಡ್ತಾರಲ್ವ, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಏನಾದರೂ ಒಂದೊಂದು ಮಾಡ್ತಾಯಿರ್ತಾರೆ. ಅವಾಗ ವ್ಯೂಗೋಸ್ಕರ ಏನು ಮಾಡ್ತಾರೆ ಗೊತ್ತಾ, ಚೆನ್ನಾಗಿ ವ್ಯೂ ಬರಲಿ ಅಂದ್ಬಿಟ್ಟು ಅವ್ರ ಹತ್ರ ಕೆಲಸ ಮಾಡಿಸೋದು, ನಾವು ವೀಡಿಯೋ ಮಾಡೋದು. ಆವಾಗ ಜನಕ್ಕೆ ಅಯ್ಯೋ ಅನ್ನಿಸ್ತದೆ, ಅಯ್ಯೋ ಈ ಥರ ಎಲ್ಲ ಮಕ್ಕಳನ್ನ ಕೆಲಸ ಮಾಡಿಸ್ತಾರ ಅಂತ. ಅವಾಗ ಜನ ಚೆನ್ನಾಗಿ ನೋಡ್ತಾರೆ, ಆ ವೀಡಿಯೋ ಚೆನ್ನಾಗಿ ಓಡುತ್ತೆ, ಬೇಗ ಸಬ್ಸ್ಕ್ರೈಬರ್ ಬರ್ತಾರೆ, ಬೇಗ ಮಾನಿಟೈಸೇಷನ್ ಆನ್ ಆಗುತ್ತೆ, ವಾಚ್ ಅವರ್ ಕಂಪ್ಲೀಟ್ ಆಗೋಗುತ್ತೆ. ಅದಕ್ಕೇನೋ ಅದು ರೂಲ್ಸ್ ಐತೆ ಅಂತ. ಆ ಥರ ಮಾಡಬಾರ್ದು. ವೀಡಿಯೋಸ್ ಆಗಲಿ ಲೈವ್ ಆಗಲಿ ಚಿಕ್ಕ ಮಕ್ಕಳಿಗೆ ಹಿಂಸೆ ಕೊಡಬಾರ್ದು. ಹಿಂಸೆ ಅಂದರೆ ಅವ್ರಿಗೆ ಫೋರ್ಸ್ ಆಗಿ ಅದನ್ನು ಮಾಡು ಇದನ್ನು ಮಾಡು ಅಂತ ವೀಡಿಯೋಸ್ ಮಾಡೋದು, ಆ ಥರ ಮಾಡಬಾರ್ದು. ಹೊಡೆಯೋದು ಮಾಡಬಾರ್ದು. ಮಕ್ಕಳದು ಏನಾದ್ರೂ ಇದು ಏನು ಹೇಳ್ತಾರೆ, ಮಕ್ಕಳಿಗೆ ಒಟ್ಟಲ್ಲಿ ಹಿಂಸೆ ಕೊಡಬಾರ್ದು ಅಷ್ಟೇ. ಹಿಂಸೆ ಕೊಟ್ಟು ಅವ್ರಿಗೆ ವೀಡಿಯೋಸ್ ಮಾಡಿ ನಮ್ಮ ಚಾನಲ್ಗೆ ಹಾಕೋಬಾರ್ದು. ಆ ಥರ ಮಾಡಿದ್ರೆ ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಅಕಸ್ಮಾತ್ ನೀವು ಜೊತೆ ನಿಂತ್ಕೊಂಡು ನೀವೇನಾದರೂ ಡ್ಯಾನ್ಸ್ ಮಾಡಿಸೋದು ಆ ಥರ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಇಬ್ಬರು ತುಂಬ ಜನ ವೀಡಿಯೋಸ್ ಮಾಡಿ ಹಾಕ್ತಾರಲ್ವ, ಮಕ್ಳ ಜೊತೆ ಡ್ಯಾನ್ಸ್ ಮಾಡ್ಕೊಂಡೆಲ್ಲ ವೀಡಿಯೋಸ್ ಮಾಡಾಕ್ತಾರೆ, ಅವಾಗ ಏನು ಪ್ರಾಬ್ಲಮ್ ಬರೋದಿಲ್ಲ. ಒಟ್ಟಿನಲ್ಲಿ ಮಕ್ಕಳಿಗೆ ಹಿಂಸೆ ಕೊಡೋ ವೀಡಿಯೋಸ್ ಮಾಡಬಾರ್ದು. ಮಕ್ಳ ಕೈಲಿ ಕೆಲಸ ಮಾಡಿಸೋದಾಗಲಿ ಬೇರೆ ಏನಾರ ಒಂದು ಕೆಲಸ ಮಾಡಿಸೋದಾಗಲಿ ಆ ಥರ ವೀಡಿಯೋಸೆಲ್ಲ ಮಾಡೋ ಹಾಗಿಲ್ಲ. ಅದು ಪ್ರಾಬ್ಲಮ್ ಆಗುತ್ತೆ, ಚಾನಲ್ ತೊಂದರೆ ಆಗುತ್ತೆ. ನೆಕ್ಸ್ಟ್ ಡೇನೇ ಚಾನಲ್ ಹೋಗ್ಬಿಡ್ತದೆ. ಇನ್ನೊಂದು ಏನು ಮಾಡ್ತಾರೆ ಅಂತ, ಮಕ್ಕಳನ್ನ ಇಟ್ಕೊಂಡು ಆ ಮಗು ಎಲ್ಲಿ ಓದ್ತಾ ಇದೆ, ಅದರ ವಿಳಾಸ ಏನು, ಮಕ್ಕಳದು ಪರ್ಸ್ನಲ್ ವಿಷಯ, ಆಮೇಲೆ ಅದು ಮಕ್ಕಳು ಯಾವ ಸ್ಕೂಲಲ್ಲಿ ಓದ್ತಾವ್ರೆ ಅದ್ರ ಪರ್ಸ್ನಲ್ ವಿಷಯ, ನನ್ನ ಮಗು ಅಲ್ಲಿ ಓದ್ತಾ ಇದೆ ಇಲ್ಲಿ ಓದ್ತಾ ಇದೆ, ಪರ್ಸ್ನಲ್ ವಿಷಯ, ಮಕ್ಕಳದ ಪರ್ಸ್ನಲ್ ವಿಷಯ ಯಾವುದು ಹೇಳೋ ಹಾಗಿಲ್ಲ. ಯಾವುದು ಲೈವಲ್ಲಾಗಲಿ ವೀಡಿಯೋಸ್ ಆಗಲಿ ಮಾಡೋ ಹಾಗಿಲ್ಲ. ಅದು ಪ್ರಾಬ್ಲಮ್ ಆಗುತ್ತೆ. ಆ ಥರ ಎಲ್ಲ ಮಾಡೋ ಹಾಗಿಲ್ಲ. ಆ ಥರ ಮಕ್ಕಳದು ಪರ್ಸ್ನಲ್ ವಿಷಯ ಏನಾದರೂ ಆದರೆ ಸ್ಟ್ರೈಕ್ ಬಂದುಬಿಡ್ತದೆ, ನಿಮ್ಮ ಚಾನಲ್ ಹೋಗ್ಬಿಡ್ತದೆ. ಅದಕ್ಕೆ ಅವು ಮಕ್ಕಳ ಬಗ್ಗೆ ಮಾತ್ರ ಯಾವುದೇ ವಿಷಯನೂ ಲೈವ್ ಮಾಡೋ ಹಾಗಿಲ್ಲ, ವೀಡಿಯೋಸ್ ಮಾಡೋ ಹಾಗಿಲ್ಲ. ಮಕ್ಕಳನ್ನ ಯಾವ ಥರ ಸೇಫಾಗಿ ತೋರಿಸೋದು ಅಂತ ಹೇಳ್ತೀನಿ. ಯಾವಾಗಲೂ ಮಕ್ಕಳನ್ನ ತೋರಿಸ್ಬೇಕಂದ್ರೆ ಪೇರೆಂಟ್ಸು ಜೊತೆಗಿರಬೇಕು, ಆಯಿತಾ? ಆಮೇಲೆ ಮಗುವನ್ನು ನ್ಯಾಚುರಲ್ ಆಗಿ ತೋರಿಸ್ರಿ. ಅಂದರೆ ಹಿಂಸೆಯಿಂದ ಬಾ ವೀಡಿಯೋ ಮಾಡ್ತಾಯಿದ್ದೀನಿ, ಬಾ ವೀಡಿಯೋ ಅಂತಂದರೆ ಆ ಥರ ಹಿಂಸೆ ಮಾಡಿ ಮಕ್ಕಳನ್ನ ಎಳ್ಕೊಂಡು ಬಂದು ಆ ಥರ ವೀಡಿಯೋಸ್ ಮಾಡಬೇಡಿ. ಅವು ಖುಷಿ ಇದ್ದರೆ ಬೇಕಾದ್ರೆ ಮಾಡ್ಬೋದು, ಜೊತೇಲಿ ಮಾಡ್ಬೋದು. ಪೇರೆಂಟ್ಸ್ ಜೊತೇಲಿ ಇರಬೇಕು. ಫೋರ್ಸ್ಫುಲ್ ಇದು ಅಂದರೆ ಜಾಸ್ತಿ ಹಿಂಸೆ ಮಾಡಬಾರ್ದು ಮಕ್ಕಳಿಗೆ. ಆಮೇಲೆ ಪರ್ಸ್ನಲ್ ಇನ್ಫಾರ್ಮೇಷನ್ ಶೇರ್ ಮಾಡಬೇಡಿ. ಅಂದರೆ ಪರ್ಸ್ನಲಾಗಿ ಏನಾದರೂ ಇನ್ಫಾರ್ಮೇಷನ್ ಮಕ್ಕಳ ಬಗ್ಗೆ
ಈ ಮಗು ಆ ಊರ್ದು ಈ ಊರ್ದು ನಾನು ಕರ್ಕೊಂಡ್ಬಂದು ಸಾಕ್ತಾಯಿದ್ದೀನಿ, ಅದಕ್ಕೆ ನಾವು ಊಟ ಕೊಡ್ತಾಯಿದ್ದೀವಿ ಅಂತ ಏನಾದರೂ ವೀಡಿಯೋಸ್ ಮಾಡ್ತಾರಲ್ವ ವ್ಯೂಗೋಸ್ಕರ, ಆ ಥರ ಎಲ್ಲ ವೀಡಿಯೋಸ್ ಮಾಡಬೇಡಿ. ಆಮೇಲೆ ಕಂಟೆಂಟು ಬೇರೆ ಮಕ್ಕಳನ್ನ ಕರ್ಕೊಬಂದು ಬ್ಯಾಡಾಗಿ ಏನಾದರೂ ಕೆಟ್ಟದಾಗಿ ಏನಾದರೂ ವೀಡಿಯೋಸ್ ಮಾಡೋದು ಆ ಥರ ಎಲ್ಲ ಮಾಡಿದ್ರೆ ನಿಮ್ಮ ಚಾನಲ್ ಇದಾಗುತ್ತೆ, ಮಾನಿಟೈಸೇಷನ್ ಆನ್ ಆಗೋದಿಲ್ಲ, ಚಾನಲ್ ಹೋಗ್ಬಿಡ್ತದೆ. ದಯವಿಟ್ಟು ಆ ಥರ ಮಕ್ಕಳನ್ನ ಕರ್ಕೊಬಂದು ಹಿಂಸೆ ಮಾಡಿ ವೀಡಿಯೋಸ್ ಎಲ್ಲ ಮಾಡೋದಾಗಲಿ, ಮಕ್ಕಳ ಬಗ್ಗೆ ಏನಾದರೂ ಕೆಟ್ಟ ಇನ್ಫಾರ್ಮೇಷನು, ಬೇರೆಯವ್ರು ಯಾರೋ ಒಂದು ಅನಾಥ ಮಗು ಸಿಕ್ತು ಅಂಥವ್ರನ್ನ ಕರ್ಕೊಬಂದು ವೀಡಿಯೋಸ್ ಮಾಡೋದು ಆ ಥರ ಎಲ್ಲ ಮಾಡೋದು ಅಂದರೆ ನಿಮ್ಮ ಚಾನಲ್ ಹೋಗ್ಬಿಡ್ತದೆ, ಪೊಲೀಸ್ ಕಂಪ್ಲೇಂಟೆಲ್ಲ ಆಗೋಗುತ್ತೆ. ತುಂಬ ಜನ ವೀಡಿಯೋಸ್ ಮಾಡಾಕವ್ರೆ ಅಲ್ವಾ, ತುಂಬ ಜನ ವೀಡಿಯೋಸ್ ಮಾಡಾಕವ್ರೆ. ಈ ಮಗುಗೆ ತಂದೆ ತಾಯಿ ಇಲ್ಲ, ಅದಕ್ಕೆ ನಾವು ಕರ್ಕೊಬಂದು ನಾವು ಕರ್ಕೊಬಂದು ಇದು ನಾವು ಸಾಕೊಂಡಿದ್ದೀವಿ ಅಂದ್ಬಿಟ್ಟು ಆ ಮಗು ಹತ್ರ ಕೆಲಸ ಮಾಡಿಸೋದು ಆ ಥರ ಎಲ್ಲ ಮಾಡಿದ್ರೆ ನಿಮ್ಮ ಚಾನಲ್ ಹೋಗ್ಬಿಡ್ತದೆ. ದಯವಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಏನೇ ಮಾಡಿದ್ರೂ ನೀವು ಮಾಡಿ ಮಕ್ಕಳನ್ನ ತೋರಿಸ್ರಿ, ಏನೂ ಆಗೋದಿಲ್ಲ. ಮಕ್ಕಳನ್ನ ತೋರಿಸ್ರಿ ಅಂದರೆ ನಿಮ್ಮ ಜೊತೇಲಿ ಇತ್ಕೊಂಡು, ಬೇಕಾದರೆ ನಿಮ್ಮ ಜೊತೇಲಿ ಇತ್ಕೊಂಡು ನೀವು ಅವ್ರ ಜೊತೆ ಕೆಲಸ ಮಾಡಿಕೊಂಡು ನೀವಿಬ್ಬರು ಮಾಡಿಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಅವರೊಬ್ಬರ ಕೈಲಿ ಮಾಡಿಸೋದಂದರೆ ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಒಬ್ಬರು ನೋಡಿಬಿಟ್ಟು ಮಕ್ಕಳ ಹತ್ರ ಎಲ್ಲ ಕೆಲಸ ಮಾಡಿಸ್ತವ್ರೆ, ಈ ಥರ ಎಲ್ಲ ವೀಡಿಯೋಸ್ ಮಾಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಜೈಲಿಗೆಲ್ಲ ಹೋಗಿದ್ದಾರೆ ಅವರೇ, ನೀವು ನೋಡಿರ್ಬೋದು. ಲಾಸ್ಟ್ ಟೈಮು ನಾವು ನೋಡಿದ್ದೀವಿ ಅಂತ ಆ ವೀಡಿಯೋನ, ನಾನು ಹೆಸರು ಹೇಳೋದಿಲ್ಲ. ಆ ಥರ ಎಲ್ಲ ಚಾನಲ್ ಪ್ರಾಬ್ಲಮ್ ಆಯಿತು, ಪಾಪ ಸ್ಟೇಷನ್ಗೆಲ್ಲ ಹೋಗಿ ಬಂದ್ಬಿಟ್ಟವ್ರೆ. ಆ ಥರ ಎಲ್ಲ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಒಟ್ಟಲ್ಲಿ ಹಿಂಸೆ ಮಾಡಬಾರ್ದು ಮಕ್ಕಳನ್ನ. ಪೇರೆಂಟ್ಸ್ ಜೊತೆಲಿ ಇದ್ಕೊಂಡು ಆರಾಮಾಗಿ ವೀಡಿಯೋಸ್ ಮಾಡ್ಬೋದು, ಲೈವ್ ಮಾಡ್ಬೋದು. ಏಕೆಂದರೆ ನಾನೇ ತೋರಿಸಿದ್ದೀನಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಮಕ್ಕಳು ತೋರಿಸಿದ್ರೆ ನಾನೇ ಎತ್ಕೊಂಡು, ಆದರೂ ನಾನು ಮಗುನ ತೋರಿಸ್ಬಿಟ್ಟು ನನಗೆ ಭಯ ಆಗ್ತಾಯಿತ್ತು. ಅಯ್ಯೋ ಮಗು ತೋರಿಸ್ಬಿಟ್ಟಿದ್ದೀನಿ, 8 ತಿಂಗಳು ಮಗುನ, ಏನಾದರೂ ಪ್ರಾಬ್ಲಮ್ ಆಗುತ್ತಾ, ನೆಕ್ಸ್ಟ್ ಎಷ್ಟು ದಿನ ಚೆಕ್ ಮಾಡಿದ್ದೀವಿ ಗೊತ್ತಾ, ಈ ಲೈವಲ್ಲಿ ತೋರಿಸ್ಬಿಟ್ಟಿದೆ ಮಗುನ ಎತ್ಕೊಂಡು. ಏನಾದರೂ ಕಾಪಿರೈಟ್ ಬರುತ್ತಾ, ಕಾಪಿ ಸ್ಟ್ರೈಕ್ ಬರುತ್ತಾ ಅಂತ ಏನೂ ಬಂದಿಲ್ಲ. ಒಟ್ಟು ನಾನು ಎತ್ಕೊಂಡಿದ್ದೆ ಅಲ್ವಾ, ಅದು ಮಗುನ ಒಂದೇ ಏನು ತೋರಿಸಿಲ್ಲ ಅಲ್ವಾ. ಬೇರೆ ಇನ್ನೊಬ್ರು ಯಾರೋ ನಮ್ಮ ಲೈವ್ಗೆ ಬಂದು ಹೇಳಿದ್ರು, ನನ್ನ ಲೈವ್ ಆನ್ ಮಾಡಿಟ್ಟಿದೆ, ಸಡನ್ನಾಗಿ ನನ್ನ ಮಗಳು ಏನೋ ಮುಖ ಬಂದು ತೋರಿಸಿದ್ಲು, ಹೊರಟೋಯ್ತು, ಚಾನಲ್ ಹೋಗ್ಬಿಡ್ತು ಅಂತ. ಅದಕ್ಕೆ ಆ ಥರ ತಪ್ಪು ಮಾಡದೆ, ನೀವು ಏನಾರು ಅಕಸ್ಮಾತ್ ಲೈವ್ ಮಾಡಬೇಕಾಯ್ತು, ಲೈವ್ ಮಾಡಿದ್ರೆ ಇವಾಗ ಏನಾರ ಅಕಸ್ಮಾತ್ ಲೈವ್ ಆನ್ ಇರ್ತದೆ ಅಂದ್ಕೊಳ್ರಿ. ಲೈವ್ ಆನ್ ಇದ್ದು ನೀವೇನೋ ಸ್ವಲ್ಪ ಒಂದು 2 ನಿಮಿಷ 3 ನಿಮಿಷ ಸ್ವಲ್ಪ ಬ್ರೇಕ್ ತಗೊಳ್ಳವೆ, ಲೈವ್ ಆನ್ ಇರಲಿ ಬಿಡು, ಸ್ವಲ್ಪ ಅಲ್ಲ ಒಂದು 2 ನಿಮಿಷ ಬಂದು ಅಂತ ಏನಾರ ಕೆಲಸ ಇರ್ತಲ್ವಾ, ಇದ್ದೋಗ್ತೀವಿ. ಸಡನ್ನಾಗಿ ನಿಮ್ಮ ಮಕ್ಳಿಗೆ ಬರದೇ ಇರೋ ಥರ ನೋಡ್ಕೊಳ್ಳಿ. ಅಕಸ್ಮಾತು ಮಕ್ಳಿಗೆ ಗೊತ್ತಾಗೋದಿಲ್ಲ ಅಲ್ವಾ, ಸಡನ್ನಾಗಿ ಬಂದು ಮುಖ ತೋರಿಸ್ಬಿಡ್ತಾರೆ, ಆವಾಗ ಚಾನಲ್ ಪ್ರಾಬ್ಲಮ್ ಆಗೋದಂತೂ ಗ್ಯಾರಂಟಿ. ಅದಕ್ಕೆ ಏನು ಮಾಡಿರಿ, ನೀವೇನಾರು ಲೈವ್ ಮಾಡಬೇಕಾದ್ರೆ ಮಕ್ಕಳಿಗೆ ಹೇಳಿ, ಅಲ್ಲಿ ಹೋಗೋ ಹಾಗಿಲ್ಲ, ಇಲ್ಲಾಂದರೆ ಏನಾದರೂ ಬ್ಯಾಕ್ ಕ್ಯಾಮ್ರಾ ಹಾಕ್ಬಿಟ್ಟು ಬೇಕಾದ್ರೆ ಲೈವ್ ಮಾಡಿ. ನೀವು ಫೇಸ್ ಏನಾರು ತೋರಿಸ್ಬಿಟ್ಟು, ಯಾಕಂದ್ರೆ ಮಕ್ಳಿಗೆ ಗೊತ್ತಾಗೋದಿಲ್ಲ, ಬಂದು ಮುಖ ತೋರಿಸ್ಬಿಡ್ತಾರೆ, ಅವಕ್ಕೆ ಏನು ಅಂತಲೇ ಗೊತ್ತಾಗೋದಿಲ್ಲ, ಏನೋ ಬರೀತಾವ್ರೆ ನೋಡೋದ ಅಂದ್ಕೊಂಡು ಬಂದುಬಿಡ್ತಾರೆ. ಇಲ್ಲ ಚಿಕ್ಕ ಮಕ್ಕಳೆಲ್ಲ ಬಂದು ಆಟ ಆಡೋದು ಆ ಥರ ಎಲ್ಲ ಬಂದು ಇದು ಮಾಡಿಬಿಡ್ತಾರಲ್ವ. ಅದಕ್ಕೆ ಆ ಥರ ಎಲ್ಲ ಬರದೇ ಇರೋ ಥರ ನೋಡಿಕೊಂಡು ಲೈವ್ ಮಾಡಿ. ನಿಮ್ಮ ಚಾನಲ್ಗೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದೀರಲ್ವ, ಇದ್ರ ಬಗ್ಗೆ ಏನಾದರೂ ನಿಮಗೆ ಕಮೆಂಟ್ ಏನಾದರೂ ಮಾಡಬೇಕು ಅಂದರೆ ದಯವಿಟ್ಟು ಕಮೆಂಟ್ ಹಾಕಿ. ಮುಂದೆ ಯಾವ ವೀಡಿಯೋ ಮಾಡೋದು ಅಂತ ದಯವಿಟ್ಟು ಹೇಳಿದ್ರೆ ಖಂಡಿತ ನಾನು ಆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆಮೇಲೆ ಇನ್ನೊಬ್ಬರು ನನಗೆ ಯಾರೋ ಕಮೆಂಟ್ ಹಾಕಿದರು, ವೀಡಿಯೋಗೆ ಒಬ್ಬರು ಕಮೆಂಟ್ ಹಾಕವ್ರೆ, ದಿಯಾ ಅಂತ ಯಾರೋ ಒಬ್ಬರು ಹಾಕಿದ್ದಾರೆ, ದಿಯಾ ಲಾಕ್ಸ್ ಅಂತ. ಅಂದರೆ ಅವ್ರ ಚಾನಲ್ ಇಲ್ಲ, ಸುಮ್ಮನೆ ಒಂದು ಇದು ಅವ್ರ ಚಾನಲ್ ಬಂದ್ಬಿಟ್ಟು ಬರೀ ಇದು ಸಪೋರ್ಟ್ ಐಡಿ, ಅದು ಇದಿಲ್ಲ, ಬರೀ ದಿಯಾ ಲಾಕ್ಸ್ ಅಂತ ಹಾಕ್ಕೊಂಡಿದ್ದಾರೆ. ಅವ್ರು ಏನಂತ ಕಮೆಂಟ್ ಹಾಕಿದ್ದಾರೆ ಗೊತ್ತಾ ನನ್ನ ವೀಡಿಯೋಗೆ, ಅವರು ಸ್ವಲ್ಪ ಈ ವಿಡಿಯೋ ನೋಡಿದ್ರೆ ಖಂಡಿತ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ಕೋತೀನಿ ನಮ್ಮ ಚಾನಲ್ ಬಗ್ಗೆ. ಏನು ಹಾಕಿದ್ದಾರೆ ಅಂದರೆ, ಫಸ್ಟ್ ಆಫ್ ಆಲ್ ನಿಮಗೆ ಸರಿಯಾಗಿ 500 ವ್ಯೂಸ್ ಬರ್ತಿಲ್ಲ, ನೀವು ಹೇಗೆ ಯೂಟ್ಯೂಬ್ಗೆ ಸಜೆಷನ್ ಮಾಡ್ತೀರಾ ಅಂತ ಹಾಕಿದ್ದಾರೆ. ದಿಯಾ ಮೇಡಮ್ ಅವರೇ, ದಯವಿಟ್ಟು ಸ್ವಲ್ಪ ನನ್ನ ಮಾತನ್ನು ಕೇಳ್ಕೊಳ್ಳಿ. ನೀವೇನಾದರೂ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋ ನೋಡಿ ನೀವು, ಆಗ ನಿಮ್ಗೆ ಅರ್ಥ ಆಗುತ್ತೆ. ನಮ್ಮ ಚಾನಲ್ನ ಒಂದು ಸಲ ಚೆಕ್ ಮಾಡಿ ನೋಡಿ ನೀವು, ನಮ್ಮ ಚಾನಲ್ಗೆ ಯಾವ ಥರ ವ್ಯೂ ಬಂದಿದೆ ಅಂತ ಸ್ವಲ್ಪ ಚೆಕ್ ಮಾಡಿ. ನೀವೇನು ಹೇಳಿದ್ದೀರ ಗೊತ್ತಾ, ನಮ್ಮ ಚಾನಲ್ಗೆ 500 ವ್ಯೂ ಬಂದಿಲ್ಲ ಅಂತ ಹೇಳಿದ್ದೀರಲ್ವ. ನಮ್ಮ ಚಾನಲ್ನ ಒಂದು ಸಲ ಹಳೇ ವಿಡಿಯೋದಿಂದ ನೋಡ್ಕೊಂಡು ಬನ್ನಿ. ನಾವು ಈ ಚಾನಲ್ನ 3 ತಿಂಗಳು ಮೋನೋ ಮಾಡಿದ್ದೀವಿ. ಈ ಚಾನಲ್ನ ನಾವು 3 ತಿಂಗಳು ಮೋನೋ ಮಾಡಿದ್ದೀವಿ. ಒಂದು ವಿಡಿಯೋ ಬಂದ್ಬಿಟ್ಟು 2,62,062 ವೀಡಿಯೋ ಓಡಿದೆ, 2,62,000 ವ್ಯೂ ಬಂದಿದೆ. ಅರ್ಥ ಆಯ್ತಾ?
ಆಮೇಲೆ ಬಾಕಿದು ಒಂದು 18,000 ಹೋಗಿದೆ, ಇನ್ನೊಂದು ಒಂದು 8,000, 10,000, 5,000 ಆ ಥರ ಎಲ್ಲ ವೀಡಿಯೋ ಹೋಗಿದೆ. ನಮ್ಮ ಚಾನಲ್ ನೀವು ಒಂದು ಸಲ ಚೆಕ್ ಮಾಡಿ. ಯಾರಿಗೆ ಕಮೆಂಟ್ ಹಾಕಬೇಕಾದ್ರೂ ದಯವಿಟ್ಟು ನೋಡಿಕೊಂಡು ಕಮೆಂಟ್ ಹಾಕಿ. 500 ವ್ಯೂ ಬರ್ದೇ ನಾವು ಯೂಟ್ಯೂಬ್ ಬಗ್ಗೆ ಸಜೆಷನ್ ಕೊಡೋದಿಲ್ಲ, ಆಯಿತಾ? ಯಾಕೆ ಅಂದರೆ ಅವಾಗ ನಮಗೂ ಗೊತ್ತಾಗುತ್ತೆ ಅಲ್ವಾ, ನಮಗೆ ವ್ಯೂ ಇಲ್ಲ, ನಾವು ಬೇರೆಯವ್ರಿಗೆ ಕೊಡೋದು ಅಂತ. ನಮಗೆ ಈ ಥರ ಯಾಕೆಂದರೆ ಇನ್ನೊಂದು ಚಾನಲ್ಲು ನಮ್ಮದು 5 ತಿಂಗಳು ಮೋನೋ ಮಾಡಿದ್ದೀವಿ. ಅಂದರೆ ಇನ್ನೊಂದು ಚಾನಲ್ ನಮ್ಮನ ವಿಜಯ್ ಕುಮಾರ್ ಅಂತ ಇನ್ನೊಂದು ಚಾನಲು 5 ತಿಂಗಳು ಮೋನೋ ಮಾಡಿದ್ದೀನಿ, ನಾನೇ ಮಾಡಿರೋದು, ಅರ್ಥ ಆಯ್ತಾ? ಈ ಚಾನಲ್ 3 ತಿಂಗಳು ಮಾಡಿದ್ದೀನಿ, ಒಂದು ಚಾನಲ್ 5 ತಿಂಗಳು ಮೋನೋ ಮಾಡಿದ್ದೀನಿ. ಅದಲ್ಲದೆ ನಮ್ಮದು ಇನ್ನೂ ಒಂದು ಚಾನಲ್ ಇದೆ, ದಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಅಂತ. ದಯವಿಟ್ಟು ನಮ್ಮ ಲೈವ್ಗೆ ಬನ್ನಿ, ಬೇಕಿದ್ರೆ ನಾನು ನಿಮಗೆ ಉತ್ತರ ಕೊಡ್ತೀನಿ. ಆ ಚಾನಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ಚಾನಲ್ಗೆ ಎಷ್ಟೆಷ್ಟು ವ್ಯೂ ಹೋಗಿದೆ ಅಂತ. ದಯವಿಟ್ಟು ಅದನ್ನು ನೋಡಿಬಿಟ್ಟು ಆಮೇಲೆ ಕಮೆಂಟ್ ಹಾಕಿ ನಮ್ಮ ಚಾನಲ್ಗೆ. ಖಂಡಿತ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಅದನ್ನು ಮಾಡ್ದೇನೆ ಆ ಥರ ಕಮೆಂಟೆಲ್ಲ ಹಾಕೋಕ್ಕೆ ಹೋಗಬೇಡಿ. ಆದರೂ ನಿಮಗೆ ಟ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೆ ಅಂದರೆ ಪೂರ್ತಿಯಾಗಿ ವೀಡಿಯೋ ನೋಡಿ ಕಮೆಂಟ್ ಹಾಕಿದ್ರಲ್ಲ, ಧನ್ಯವಾದಗಳು ನಿಮಗೆ. ಪೂರ್ತಿಯಾಗಿ ವೀಡಿಯೋ ನೋಡಿದ್ರೆ ಆ ಥರ ಕಮೆಂಟ್ ಹಾಕೋದು ಅನ್ನಿಸ್ತದೆ. ಅರ್ಧಂಬರ್ಧ ವೀಡಿಯೋ ನೋಡಿದ್ರೆ ಆ ಥರ ಕಮೆಂಟ್ ಹಾಕ್ತಾ ಇರಲಿಲ್ಲ ನೀವು. ಪೂರ್ತಿಯಾಗಿ ವೀಡಿಯೋ ನೋಡ್ಬಿಟ್ಟೆ ನಾನು ಕಮೆಂಟ್ ಹಾಕಿದ್ದೀರಾ. ದಯವಿಟ್ಟು ಥ್ಯಾಂಕ್ ಯು, ನಿಮಗೆ ತುಂಬ ಧನ್ಯವಾದಗಳು ನನ್ನ ವೀಡಿಯೋ ನೋಡೋದಕ್ಕಾಗಿ. ಆದರೆ ಒಂದು ಸಲ ನಮ್ಮ ಚಾನಲ್ ಚೆಕ್ ಮಾಡಿಬಿಟ್ಟು ಆಮೇಲೆ ಕಮೆಂಟ್ ಹಾಕಿ, ಓಕೆನಾ ಮೇಡಮ್? ದಿಯಾ ಮೇಡಮ್, ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.